ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಏಕದಿನ ಪಂದ್ಯ ಮುಗಿದ ಮೇಲೆ ಋತುರಾಜ್ ಗಾಯಕ್ವಾಡ್ ತುಂಬಾನೇ ಟ್ರೆಂಡಿಂಗ್ ನಲ್ಲಿದ್ದಾರೆ. ಯಾಕಂದ್ರೆ ಭಾರತಕ್ಕೆ ಕ್ರೂಷಿಯಲ್ ಟೈಮಲ್ಲಿ ಅವರ ಶತಕ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ವಿರಾಟ್ ಕೊಹ್ಲಿಗೆ ಅದ್ಭುತವಾಗಿ ಸಾಥ್ ನೀಡಿದಂತ ಋತುರಾಜ್ ಗಾಯಕ್ವಾಡ್ ನಿಜಕ್ಕೂ ಕೂಡ ಟ್ಯಾಲೆಂಟೆಡ್ ಪ್ಲೇಯರ್. ಆದರೆ ಅವಕಾಶ ಸಿಕ್ಕಿದ್ದು ಮಾತ್ರ ಕಡಿಮೆ. ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ತಂಡಕ್ಕೆ ಬಂದ ಋತುರಾಜ್ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡ್ರ. ಮುಂದಿನ ಪಂದ್ಯಗಳಲ್ಲಿ ಅವಕಾಶ ಫಿಕ್ಸ್ ಆಯ್ತಾ? ಪದೇ ಪದೇ ಸೈಡ್ ಲೈನ್ ಆಗಿದ್ದು ಯಾಕೆ ಅನ್ನೋ ಬಗೆಗಿನ ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಋತುರಾಜ್ ಗಾಯಕ್ವಾಡ್ ನಿಜಕ್ಕೂ ಕೂಡ ಅದ್ಭುತ ಆಟಗಾರ. ಬ್ಯಾಡ್ ಲಕ್ ಅಂದ್ರೆ ಅದನ್ನ ಪ್ರೂವ್ ಮಾಡಿಕೊಳ್ಳೋಕೆ ಹೆಚ್ಚಿನ ಅವಕಾಶಗಳು ಸಿಕ್ಕಿಲ್ಲ ಅಷ್ಟೇ. ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಲ್ಲೂ ಕೂಡ ಚಾನ್ಸ್ ಸಿಕ್ಕಿದ್ದಕ್ಕೆ ಕಾರಣ ಶ್ರೇಯಸ್ ಅಯ್ಯರ್ ಅವರ ಇಂಜುರಿ. ಏಕದಿನ ಮಾದರಿಯ ವೈಸ್ ಕ್ಯಾಪ್ಟನ್ ಆಗಿರುವಂತಹ ಶ್ರೇಯಸ್ ಅಯ್ಯರ್ ಇಂಜುರಿ ಕಾರಣಕ್ಕೆ ಋತುರಾಜ್ ಗಾಯಕ್ವಾಡ್ ತಂಡವನ್ನ ಸೇರ್ಕೊಂಡಿದ್ರು. ಹಾಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶವನ್ನ ಪಡ್ಕೊಂಡಿದ್ರು. ಈಗ ತಮ್ಮನ್ನ ಸೆಲೆಕ್ಟ್ ಮಾಡಿದವರ ನಂಬಿಕೆ ಉಳಿಸಿಕೊಂಡಿದ್ದಾರೆ. ಹಾಗೆ ತನ್ನ ಸ್ಥಾನಕ್ಕೆ ನ್ಯಾಯ ಒದಗಿಸಿದ್ದಾರೆ. ಏಕದಿನ ಮಾದರಿಯಲ್ಲಿ ಚೊಚ್ಚಲ ಶತಕ ಬಾರಿಸಿದ ಗಾಯಕ್ವಾಡ್. ದೇಶಿ ಕ್ರಿಕೆಟ್ನಲ್ಲಿ ಅಬ್ಬರಿಸ್ತಾ ಇದ್ದಂತ ಋತುರಾಜ್ ಗಾಯಕ್ವಾಡ್ ಆಯ್ಕೆ ಸಮಿತಿಯ ಮನ ಗೆದ್ದು ಭಾರತ ತಂಡಕ್ಕೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ತಿಲಕ್ ವರ್ಮಾ ಹಾಗೆ ರಿಷಬ್ ಪಂತ್ ಅವರಂತ ಸ್ಟಾರ್ ಆಟಗಾರರು ತಂಡದಲ್ಲಿ ಇದ್ರೂ ಕೂಡ ಆಯ್ಕೆ ಸಮಿತಿ 4ನೇ ಕ್ರಮಾಂಕಕ್ಕೆ ಋತುರಾಜ್ ಗಾಯಕ್ವಾಡ್ ಅವರನ್ನ ಆಯ್ಕೆ ಮಾಡಿತ್ತು. ಸಿಕ್ಕ ಅವಕಾಶವನ್ನ ಗಾಯಕ್ವಾಡ್ ಸಮರ್ಥವಾಗಿ ನಿಭಾಯಿಸಿದ್ರು. ಕಳೆದ ಪಂದ್ಯದಲ್ಲಿ ಅಂದ್ರೆ ಮೊದಲ ಏಕದಿನ ಪಂದ್ಯದಲ್ಲಿ ಕೇವಲ 8 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ದಂತ ಗಾಯಕ್ವಾಡ್ ಎರಡನೇ ಪಂದ್ಯದಲ್ಲಿ ಜವಾಬ್ದಾರಿಯುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. 4ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿ ಕೇವಲ 77 ಎಸೆತಗಳಲ್ಲಿ ಚೊಚ್ಚಲ ಏಕದಿನ ಶತಕ ಸಿಡಿಸಿ ಸಂಭ್ರಮಿಸಿದ್ರು. ಅದರಲ್ಲೂ ಸ್ಪಿನ್ ಬೌಲರ್ಗಳನ್ನು ಅವರು ಬೆಂಡೆತ್ತಿದಂತ ರೀತಿಯೇ ನಿಜಕ್ಕೂ ಕೂಡ ಅತ್ಯದ್ಭುತ. ಸೌತ್ ಆಫ್ರಿಕಾ ಬೌಲರ್ ಕೇಶವ್ ಮಹಾರಾಜ್ ಬೌಲಿಂಗ್ ನಲ್ಲಂತೂ ಬಿಗ್ ಹಿಟ್ಗಳಲ್ಲೇ ಡೀಲ್ ಮಾಡ್ತಾ ಇದ್ದದ್ದು ವಿಶೇಷವಾಗಿತ್ತು. ಅಂತಿಮವಾಗಿ ಋತುರಾಜ್ ಗಾಯಕ್ವಾಡ್ 83 ಎಸೆತಗಳನ್ನು ಎದುರಿಸಿ 12 ಬೌಂಡ್ರಿ ಹಾಗೆ 2 ಸಿಕ್ಸರ್ಗಳ ಸಹಿತ 105 ರನ್ಗಳನ್ನ ಕಲೆ ಹಾಕಿ ಮಾರ್ಕೋ ಯಾನ್ಸನ್ ಅವರ ಬೌಲಿಂಗ್ ನಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಇದುವರೆಗೆ 8 ಏಕದಿನ ಪಂದ್ಯಗಳನ್ನಾಡಿರುವಂತಹ ಋತುರಾಜ್ಗೆ ಇದು ಚೊಚ್ಚಲ ಏಕದಿನ ಶತಕವಾಗಿರೋದು ಇನ್ನಷ್ಟು ವಿಶೇಷವಾಗಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಎರಡನೇ ವೇಗದ ಶತಕ. ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಸೆಂಚುರಿ ಮೂಲಕ ಗಾಯಕ್ವಾಡ್ ಮತ್ತೊಂದು ದಾಖಲೆ ಕೂಡ ಬರೆದಿದ್ದಾರೆ. ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಏಕದಿನ ಮಾದರಿಯಲ್ಲಿ ಎರಡನೇ ವೇಗದ ಶತಕ ಇದು. 77 ಎಸೆತಗಳಲ್ಲಿ ಸೆಂಚುರಿ ಬಾರಿಸಿದ್ದು. ಇದಕ್ಕೂ ಮುನ್ನ ಅಂದ್ರೆ 2011ರಲ್ಲಿ 68 ಎಸೆತಗಳಲ್ಲಿ ಯೂಸುಫ್ ಪಠಾಣ್ ಅವರು ಹರಿಯಾಣ ಪಡೆ ವಿರುದ್ಧ ಫಾಸ್ಟೆಸ್ಟ್ 100 ಅನ್ನ ಕಂಪ್ಲೀಟ್ ಮಾಡಿದ್ರು. ಪಠಾಣ್ ಮೊದಲ ಸ್ಥಾನದಲ್ಲಿದ್ದಾರೆ. ಹಾಗೆ ಏಕದಿನ ಮತ್ತು T20ನಲ್ಲಿ ಶತಕ ಬಾರಿಸಿದ ಭಾರತದ 7ನೇ ಆಟಗಾರ ಎನಿಸಿಕೊಂಡ್ರು ಗಾಯಕ್ವಾಡ್. ನಿನ್ನೆಯ ಸೆಂಚುರಿ ಮೂಲಕ ಗಾಯಕ್ವಾಡ್ ಕೂಡ ದಿಗ್ಗಜರ ಲಿಸ್ಟ್ ಅನ್ನ ಸೇರ್ಕೊಂಡಿದ್ದಾರೆ. ದೇಶಿ ಕ್ರಿಕೆಟ್ನಲ್ಲಿ ಗಾಯಕ್ವಾಡ್ ಅದ್ಭುತ ರೆಕಾರ್ಡ್ಸ್. ಇನ್ನು ದೇಶೀಯವಾಗಿ ಗಾಯಕ್ವಾಡ್ ರೆಕಾರ್ಡ್ಸ್ ಕೂಡ ಅಲ್ಟಿಮೇಟ್ ಆಗಿದೆ. 90 ಲಿಸ್ಟ್ ಎ ಪಂದ್ಯಗಳಲ್ಲಿ 56.77 ಸರಾಸರಿಯಲ್ಲಿ 4542 ರನ್ಗಳನ್ನ ಕಲೆ ಹಾಕಿದ್ದಾರೆ. 101ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಇದರಲ್ಲಿ 17 ಶತಕ ಹಾಗೆ 18 ಅರ್ಧ ಶತಕಗಳು ಕೂಡ ಸೇರಿವೆ. ಅವರ ಅತ್ಯುನ್ನತ ಸ್ಕೋರ್ ಅಂದ್ರೆ ಔಟ್ ಆಗದೆ 220 ರನ್ಗಳನ್ನ ಕಲೆ ಹಾಕಿರೋದು. ಹೀಗೆ ಅವಕಾಶ ಸಿಕ್ಕಾಗ್ಲೆಲ್ಲ ತಮ್ಮೊಳಗಿನ ಟ್ಯಾಲೆಂಟ್ ಮೂಲಕವೇ ಗಾಯಕ್ವಾಡ್ ಸದ್ದು ಮಾಡಿದ್ದಾರೆ. ಇದೇ ಕಾರಣಕ್ಕೆ ಗಾಯಕ್ವಾಡ್ಗೂ ಕೂಡ ತಂಡದಲ್ಲಿ ಅವಕಾಶ ಕೊಡಿ ಅಂತ ಫ್ಯಾನ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಇದೀಗ ಶ್ರೇಯಸ್ ಅಯ್ಯರ್ ಕಂಬ್ಯಾಕ್ ಬಳಿಕ ಗಾಯಕ್ವಾಡ್ ಫ್ಯೂಚರ್ ಹೇಗೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ. ಯಾಕಂದ್ರೆ ಭಾರತ ತಂಡದಲ್ಲಿ ಆಪ್ಷನ್ಸ್ ಜಾಸ್ತಿ ಇರೋದ್ರಿಂದ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಕೂಡ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಗಾಯಕ್ವಾಡ್ರದ್ದು ಕೂಡ ಇದೇ ಸ್ಥಿತಿ ಆಗಿದೆ. ಸೊ ನಿಮ್ಮ ಪ್ರಕಾರ ಮುಂದಿನ ಏಕದಿನ ಪಂದ್ಯಗಳಲ್ಲಿ ಗಾಯಕ್ವಾಡ್ಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಕೊಡಬೇಕಾ? ಕೊಟ್ರೆ ಯಾರನ್ನ ತಂಡದಿಂದ ಹೊರಗಿಡಬೇಕು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.